ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಯಿನ್ಸಿಂದ ಲೋಟಸ್ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ. ಫಸ್ಟು ಕಾಯಿನ್ಸ್ ಎಲ್ಲ ಒಂದೇ ಸೈಜಲ್ಲೇ ತಗೊಳ್ಳಿ. ಫಸ್ಟ್ ನಾವು ಲೋಟಸ್ ಮಾಡೋಕ್ಕಿಂತ ಮೊದಲು ಕಾಯಿನ್ಸ್ನ ನೀಟಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಇಟ್ಕೊಳ್ಳಿ. ನೋಡಿ ಕಾಯಿನ್ಸು. ಮತ್ತು ಈ ಥರ ಒಂದು ಬೌಲು, ನಿಮ್ಮಿಷ್ಟ ಯಾವ ಬೌಲ್ ಆದರೂ ತೊಗೋಬೋದು. ನಾನು ಈ ಬೌಲ್ ತೊಗೊಂಡಿದ್ದೀನಿ. ಮತ್ತು ಡಬಲ್ ಗಮ್ ಟೇಪು ತೊಗೋಬೇಕು. ನೋಡಿ ಈ ಥರ ಇವಾಗ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡಿ. ಸ್ವಲ್ಪನೇ ಈ ಥರ ಕಟ್ ಮಾಡಿಕೊಳ್ಳು. ಹಿಂಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಇನ್ನೊಂದು ಸೈಡ್ ಇರೋ ಗಮ್ನ ಈ ಥರ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ನೋಡಿ ಕಾಯಿನ್ಸ್ನ ಈ ಥರ ನೀಟಾಗಿ, ಮತ್ತೆ ಇನ್ನೊಂದು ಚೂರು ಗಮ್ ತಗೊಂಡು ಪಕ್ಕದಲ್ಲೇ ಕಾಯಿನ್ ಏನು ಅಂಟಿಸಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಹಾಕ್ಬಿಟ್ಟು ಅದನ್ನು ಮತ್ತೆ ನೋಡಿ ಇನ್ನೊಂದು ಕಾಯಿನ್ ತಗೊಂಡು ನೋಡಿ ಈ ಥರ. ಈ ಮೇಲೆ ಸೈಜ್ ಅನ್ನೋದು ಕಾಯಿನ್ಸ್ದೆಲ್ಲ ಒಂದೇ ಸೈಜ್ ಇರಬೇಕು. ಒಂದು ಮೇಲೆಗೆ ಒಂದು ಕೆಳಗಡೆಗೆ ಆ ಥರ ಮಾಡಿಬಿಡಿ. ಆವಾಗ ಚೆನ್ನಾಗಿರಲ್ಲ ನೋಡೋಕ್ಕೆ, ಫಿನಿಶಿಂಗ್ ಅನ್ನೋದು ನಮಗೆ ಬರಲ್ಲ. ನೋಡಿ ಈ ಥರ. ನೋಡಿ ಫುಲ್ ಒಂದು ರೌಂಡ್ ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಎಲ್ಲ ನೀಟಾಗಿ ಫಸ್ಟ್ ಸ್ಟೆಪ್ ಎಲ್ಲ ಫಿನಿಶಿಂಗ್ ಆಯಿತು. ಇವಾಗ ಸೆಕೆಂಡ್ ಸ್ಟೆಪ್ ಯಾವ ಥರ ಅಂತ ನೋಡಿ. ಈ ಕಾಯಿನ್ನು ಮಿಡಿಲಲ್ಲಿ ನೋಡಿ ಈ ಥರ ಮಿಡಿಲಲ್ಲೇ ಹಾಕ್ಕೊಂಡು ನೋಡಿ ಕಾಯಿನ್ ತಗೊಂಡು ಹಿಂಗೆ ಪೇಸ್ಟ್ ಮಾಡಬೇಕು. ನೋಡಿ ನೀಟಾಗಿ ಒಂದು ಪೆಟಲ್ ಥರ ಆ ಕಾಯಿನ್ ಮಧ್ಯದಲ್ಲಿ ಅಂತೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ಇನ್ನೊಂದು ಸೇಮ್ ಅದೇ ಥರನೇ ಕಾಯಿನ್ ಮಧ್ಯದಲ್ಲಿ ಕೆಳಗಡೆ ಒಂದು ಕಾಯಿನ್ ಮಧ್ಯದಲ್ಲಿ ಕೆಳಗಡೆ ಒಂದು ಕಾಯಿನ್, ಆ ಥರ ನೀಟಾಗಿ ಸೇಮ್ ಇದೇ ಪ್ರೊಸೆಸಲ್ಲಿ ಈ ರೌಂಡ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ನೋಡಿ ಸೆಕೆಂಡ್ ಸ್ಟೆಪ್ ಎಲ್ಲ ಕಂಪ್ಲೀಟ್ ಆಯಿತು. ಯಾವ ಥರ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಥರ್ಡ್ ಸ್ಟೆಪ್ ಮಾಡೋಣ. ಸೇಮ್ ಅದೇ ಪ್ರೊಸೆಸರ್, 2 ಕಾಯಿನ್ಸ್ ಮಧ್ಯದಲ್ಲಿ ಡಬಲ್ ಗಮ್ ಟೇಪ್ ಅಂಟಿಸ್ಬಿಟ್ಟು ನೋಡಿ ಸೇಮ್ ಅದೇ ಪ್ರೊಸೀಜರಲ್ಲಿ ಮತ್ತೆ ಥರ್ಡ್ ಸ್ಟೆಪ್ಪನ್ನು ಮಾಡ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ. ಸೇಮ್ ಇದೇ ಪ್ರೊಸೀಜರಲ್ಲಿ ಫುಲ್ಲು ಈ ಥರ್ಡ್ ಸ್ಟೆಪ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬರ್ಬೇಕು. ನೋಡಿ ಲಾಸ್ಟ್ ಥರ್ಡ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು. ನೋಡಿ 3 ಸ್ಟೆಪ್ಸ್ ನೀಟಾಗಿ ಕಂಪ್ಲೀಟ್ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ಫೋರ್ತ್ ಸ್ಟೆಪ್ ಮಾಡೋಣ. ಸೇಮ್ ಅದೇ ಥರನೇ 2 ಕಾಯಿನ್ ಮಧ್ಯದಲ್ಲಿ ಕೆಳಗಡೆ ಡಬಲ್ ಗಮ್ ಟೇಪ್ ಹಾಕಿ, ನಿಮಗೆ ಎಷ್ಟು ಸ್ಟೆಪ್ ಬೇಕಂದ್ರೆ ಆ ಸ್ಟೆಪ್ ಮಾಡ್ಕೋಬೋದು. 3 ಸ್ಟೆಪ್ಸ್ ಸಾಕು ಅಂದರೂ ಹಂಗೆ ಮಾಡ್ಕೋಬೋದು. ಇಲ್ಲ ಇನ್ನೊಂದು ಸ್ಟೆಪ್ ಬೇಕಂದರೆ ಇನ್ನೊಂದು ಸ್ಟೆಪ್ ಮಾಡ್ಕೋಬೋದು. ನಾನು ಬೌಲ್ ಎಷ್ಟಿದೆ ಅಷ್ಟೂ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ನೋಡಿ ಸೇಮ್ ಇದೇ ಥರ ಮಾಡ್ಕೊಂಬಂದ್ಬಿಡು ಫುಲ್ ಕಂಪ್ಲೀಟಾಗಿ. ನೋಡಿ ಲಾಸ್ಟ್ ಸ್ಟೆಪ್ ಎಲ್ಲನೂ ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಕಮಲದ ಹೂ ಥರನೇ ಸ್ಟೆಪ್ ಬೈ ಸ್ಟೆಪ್ಪು. ನೋಡಿ ಫುಲ್ ಕಂಪ್ಲೀಟ್ ಆಯಿತು. ಇದನ್ನು ಇವಾಗ ಪೂಜೆಗೆ ಯಾವ ಥರ ಬಳಸೋದಂತ ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ ಇದ್ರ ತುಂಬ ಅಕ್ಕಿ ಹಾಕ್ಕೊಂಡು ನೋಡಿ ಈ ಥರ ಅಕ್ಕಿ ಹಾಕ್ಕೊಂಡು ನೀವು ಯಾವುದೇ ವಿಗ್ರಹ ಇಡ್ಬೋದು. ಲಕ್ಷ್ಮೀದಾಗ್ಬೋದು, ವಿನಾಯಕದಾಗ್ಬೋದು, ಯಾವ ವಿಗ್ರಹ ಇದ್ದರೆ ಅದನ್ನು ಇಕ್ಕೂ ಪೂಜೆ ಮಾಡ್ಬೋದು. ನಾನು ಇವಾಗ ವಿನಾಯಕ ವಿಗ್ರಹ ಇಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತೋ ವಿಗ್ರಹ. ನೀವು ವರಮಹಾಲಕ್ಷ್ಮಿ ಹಬ್ಬಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲ ಡೈಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೀನಿ ಅಂದರೂ ಮಾಡ್ಕೋಬಹುದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಗ್ರಹ ಇರುತ್ತಲ್ಲ, ಲಕ್ಷ್ಮಿ ವಿಗ್ರಹನ ಈ ಥರ ಲೋಟಸ್ ಮಾಡಿ ಕಾಯಿನ್ಸಿಂದ ವಿಗ್ರಹ ಇಟ್ಟರೆ ಸಖತ್ತಾಗಿ ಕಾಣಿಸುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.